Hello everyone, I am Santosh. Today we are going to discuss the very important questions on C programming, and I have selected some of the questions from old question papers. Let us observe quickly, okay? ಇಲ್ಲಿ ನೋಡಿ, first question we have explain the basic structure of a C program. ಇದು ಕಾಮನ್ ಆಗಿ ಕ್ವಶನ್ ಬರ್ತಾನೆ ಇರುತ್ತೆ. ಓನ್ಲಿ ನೀವು ಬೇಸಿಕ್ ಸ್ಟ್ರಕ್ಚರ್ ಅಂತ ಬರೆದು ಅದಕ್ಕೆ ಒಂದೊಂದು ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕು. ವಿಚ್ ಹ್ಯಾಸ್ ಫಸ್ಟ್ ನೀವೇನು ಬರೀತೀರಿ, preprocessor directives and main function, opening bracket, there are some set of statements. ಆಮೇಲೆ you are going to close the brace and you have some user defined functions. Next question is what is an if statement ಅಂತ ಕೇಳಿದರೆ. if ಅಂದ್ರೆ ಇಟ್ ಈಸ್ ಲೈಕ್ ಇಟ್ ಈಸ್ ಎ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಅದರಲ್ಲಿ ಏನೇನು ವೆರೈಟೀಸ್ ಬರುತ್ತೆ ಅಂತ ಕೇಳಿದ್ದಾರೆ. ಇಫ್ ಎಲ್ಸ್, ಸಿಂಪಲ್ ಇಫ್, ನೆಸ್ಟೆಡ್ ಇಫ್, ಎಲ್ಸ್ ಇಫ್, ಲ್ಯಾಡರ್, ಅವುಗಳನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಡೋಂಟ್ ಗೋ ಬಿಯಾಂಡ್ ಟು ಒನ್ ಪೇಜ್. ಓಕೆ, ರೈಟ್ ಎ ನೋಟ್ ಆನ್ ಒನ್ ಡೈಮೆನ್ಷನಲ್ ಆ್ಯಂಡ್ ಟೂ ಡೈಮೆನ್ಷನಲ್ ಅರೇಸ್. ಒನ್ ಡೈಮೆನ್ಷನಲ್ ಅರೇ ಅಂದ್ರೆ ಏನು, ಟೂ ಡೈಮೆನ್ಷನಲ್ ಅರೇ ಅಂದ್ರೆ ಏನು, ಮತ್ತು ಅದಕ್ಕೆ ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಬರೆದ್ರೆ ಸಾಕು. How are structures are different from unions. ಸ್ಟ್ರಕ್ಚರ್ ಮತ್ತು ಯೂನಿಯನ್ಗೆ ಡಿಫರೆನ್ಸ್ ಏನಿದೆ ಅಂತ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬೋದು. ಎಕ್ಸ್ಪ್ಲೇನ್ ವೇರಿಯಸ್ ಆಪರೇಟರ್ಸ್ ಇನ್ ಸಿ. ಅರಿಥಮೆಟಿಕ್, ರಿಲೇಷನಲ್, ಲಾಜಿಕಲ್, ಅವುಗಳು ಅಂದ್ರೆ ಏನು ಜಸ್ಟ್ ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಸಮ್ ಆಪರೇಟರ್ಸ್ ಲೈಕ್ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇನ್ ಅರಿಥಮೆಟಿಕ್ ಅಂಡ್ ರಿಲೇಷನಲ್ ಅಲ್ಲಿ ಯಾವ್ಯಾವ ಬರ್ತವೆ ಅದನ್ನ ಜಸ್ಟ್ ಮೆನ್ಷನ್ ಮಾಡ್ರಿ. ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ವೈಲ್, ಫಾರ್, ಡು ವೈಲ್. ವೈಲ್ ಅಂದ್ರೆ ಏನು, ಫಾರ್ ಅಂದ್ರೆ ಏನು, ಡು ವೈಲ್ ಅಂದ್ರೆ ಏನು, ಅಂಡ್ ಹೌ ಟು ಯೂಸ್ ದೆಮ್ ಸಿಂಟ್ಯಾಕ್ಸ್ ಬರೆದ್ರೆ ಇಟ್ ಈಸ್ ಇನಫ್. ಅಂಡ್ ಡೈರೆಕ್ಟ್ ಕ್ವಶನ್ ಕೇಳಿದರೆ ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಎ ಗಿವನ್ ನಂಬರ್. ಫ್ಯಾಕ್ಟೋರಿಯಲ್ ಆಫ್ ಎ ಗಿವನ್ ನಂಬರ್ಗೆ ಸಿಂಪಲ್ ಡೈರೆಕ್ಟ್ ಪ್ರೋಗ್ರಾಮ್ ಬರೆದ್ರೆ ಇಟ್ ಈಸ್ ಇನಫ್. ನೋ ನೀಡ್ ಟು ಎಕ್ಸ್ಪ್ಲೇನ್ ಫ್ಯಾಕ್ಟೋರಿಯಲ್ ಆಫ್ ಎ ಗಿವನ್ ನಂಬರ್. ದೆನ್ ವಿ ಹ್ಯಾವ್ ಅನ್ಫಾರ್ಮ್ಯಾಟೆಡ್ IO ಸ್ಟೇಟ್ಮೆಂಟ್ಸ್. ಇದರಲ್ಲಿ ಗೆಟ್ ಕೇರ್, ಪುಟ್ ಕೇರ್, ಗೆಟ್ ಎಸ್, ಪುಟ್ ಎಸ್, ಇವುಗಳನ್ನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಡಿಫರೆನ್ಸ್ ಬಿಟ್ವೀನ್ ಎಂಟ್ರಿ ಕಂಟ್ರೋಲ್ಡ್ ಅಂಡ್ ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್ ಅಂತ ಕೇಳಿದ್ದಾರೆ. ಮೀನ್ಸ್ ಎಂಟ್ರಿ ಕಂಟ್ರೋಲ್ಡ್ ಅಂದ್ರೆ ವೈಲ್ ಲೂಪ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಅಥವಾ ಫಾರ್ ಲೂಪ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್ ಅಂದ್ರೆ ಡು ವೈಲ್ ಲೂಪ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಅಂದ್ರೆ ಅದಂದ್ರೆ ಏನು, ಸಿಂಟ್ಯಾಕ್ಸ್ ಎಕ್ಸಾಂಪಲ್. Then write a C program to find length of a string. This is direct question, you can write it. What is structure? Structure ಅಂದ್ರೆ ಏನು, how to define it and declare it, syntax ಬರೀರಿ, ಒಂದು ಎಕ್ಸಾಂಪಲ್ ಬರೀಬೇಕು. Explain for loop. For loop ಅಂದ್ರೆ ಏನು, syntax and example. Don't write full explanation. Every explanation is not necessary. To the point explanation ಮಾಡಿದ್ರೆ ಸಾಕು. Write a program to check an alphabet is vowel or consonant. Direct question it is. What is constant? Constant ಅಂದ್ರೆ ಏನು, ಅದರಲ್ಲಿ ಇರೋ ಟೈಪ್ಸ್ ನ್ಯೂಮರಿಕ್ ಮತ್ತು ನಾನ್ ನ್ಯೂಮರಿಕ್, ಅದನ್ನ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ಈಸ್ ಇನಫ್. ಡಿಸ್ಕಸ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್. ಇನ್ಕ್ರಿಮೆಂಟ್ ಆಪರೇಟರ್ ಅಂದ್ರೆ ಏನು, ಅದರಲ್ಲಿ ಪ್ರೀ ಇನ್ಕ್ರಿಮೆಂಟ್, ಪೋಸ್ಟ್ ಇನ್ಕ್ರಿಮೆಂಟ್, ಅದೇ ಸೇಮ್ ಕಾಪಿನ ರಿವರ್ಸ್ ಆಗಿ ಡಿಕ್ರಿಮೆಂಟ್ ಆಪರೇಟರ್ ಅಂದ್ರೆ ಏನು, ಆಮೇಲೆ ಅದರಲ್ಲಿ ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ದೆನ್ ವಿ ಹ್ಯಾವ್ ಡಿಸ್ಕ್ರೈಬ್ ದಿ ಎಕ್ಸಿಕ್ಯೂಷನ್ ಆಫ್ ಫಾರ್ ಲೂಪ್ ಅಂತ ಕೇಳಿದ್ದಾರೆ. ಫಾರ್ ಲೂಪ್ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ, ಫ್ಲೋ ಆಫ್ ದ ಫಾರ್ ಲೂಪ್ ಬಗ್ಗೆ ಹೇಳಬೇಕು. ಅದಕ್ಕೆ ಸಿಂಟ್ಯಾಕ್ಸ್ ಹಾಕ್ರಿ ಅಂಡ್ ದೆನ್ ಯು ರೈಟ್. ಫಸ್ಟ್ ಇನಿಷಿಯಲೈಸ್ ಆಗುತ್ತೆ, ದೆನ್ ಕಂಡೀಷನ್ ಟೆಸ್ಟ್ ಆಗುತ್ತೆ, ಆಮೇಲೆ ಕಂಡೀಷನ್ ಟ್ರೂ ಇದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಗಿ ವಾಪಸ್ ಕಂಡೀಷನ್ಗೆ ಬರುತ್ತೆ. ಅದನ್ನ ಫ್ಲೋ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ರೈಟ್ ದಿ ಫಾರ್ಮ್ಯಾಟ್ ಫಾರ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸ್ವಿಚ್ ಸ್ಟೇಟ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಹಾಕ್ರಿ. ದೆನ್ ಯು ಗೋ ಫಾರ್ explanation of the switch statement. Then we have write a C program to generate
and print n Fibonacci numbers. ಫಸ್ಟ್ 2 ಫಿಬೋನಸಿ ನಂಬರ್ ತಗೋತೀರಿ 0 and 1 and ನೆಕ್ಸ್ಟ್ ಫಿಬೋನಸಿ ನಂಬರ್ ಅನ್ನ ಜನರೇಟ್ ಮಾಡ್ತಾ ಹೋಗ್ಬೇಕು. ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಅಂಡ್ ಯೂನಿಯನ್. ಸ್ಟ್ರಕ್ಚರ್ ಅಂದ್ರೆ ಏನು, ಯೂನಿಯನ್ ಅಂದ್ರೆ ಏನು ಬರೀರಿ. ದೆನ್ ಡಿಫರೆನ್ಸ್ ತೋರ್ಸಕ್ಕೆ ಯು ಕ್ಯಾನ್ ಆಲ್ಸೋ ರೈಟ್ ದಿ ಪ್ರೋಗ್ರಾಮ್. ಓಕೆ, ದೆನ್ ಡಿಫೈನ್ ಅನ್ ಅರೇ. ಹೌ ಡು ಯು ರೀಡ್ ಅಂಡ್ ರೈಟ್ ಎಲಿಮೆಂಟ್ಸ್ ಯೂಸಿಂಗ್ 2D ಅರೇ. ರೀಡಿಂಗ್ ಅಂದ್ರೆ ಸ್ಕ್ಯಾನ್ಎಫ್ ಅಲ್ಲಿ ಹೇಗೆ ನೀವು ಫಾರ್ ಲೂಪ್ ಯೂಸ್ ಮಾಡ್ಕೊಂಡು 2 ಫಾರ್ ಲೂಪ್ ಯೂಸ್ ಆಗುತ್ತೆ. 2D ಅರೇ ಅಂದ್ರೆ 1D ಅರೇ ಇದ್ರೆ ಓನ್ಲಿ 1 ಫಾರ್ ಲೂಪ್ ಇಸ್ ಇನಫ್. ದೆನ್ ಎಕ್ಸ್ಪ್ಲೇನ್ ನೆಸ್ಟೆಡ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ನೆಸ್ಟೆಡ್ ಇಫ್ ಅಂದ್ರೆ ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ಇರುತ್ತೆ, ಅದಕ್ಕೆ ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ, ಇಟ್ ಈಸ್ ಇನಫ್. ಎಕ್ಸ್ಪ್ಲೇನ್ ದಿ ವೇರಿಯಸ್ ಆಪರೇಟರ್ಸ್. ಡಿಫರೆಂಟ್ ಆಪರೇಟರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಲೈಕ್ ಅರಿಥಮೆಟಿಕ್, ಲಾಜಿಕಲ್, ರಿಲೇಷನಲ್, ಈ ತರ 4 ಆಪರೇಟರ್ಸ್ ಯು ಕ್ಯಾನ್ ಎಕ್ಸ್ಪ್ಲೇನ್. ವಾಟ್ ಈಸ್ ಸ್ಟ್ರಿಂಗ್ ಅಂಡ್ ಎಕ್ಸ್ಪ್ಲೇನ್ 5 ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಸ್ಟ್ರಿಂಗ್ ಅಂದ್ರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಯಾವ 5 string handling function? Any string handling function you can explain, like strlen, strupr, strlwr, strcpy, strcmp ಈ ತರ ಎಕ್ಸ್ಪ್ಲೇನ್ ಮಾಡಬಹುದು. ಮ್ಯಾಕ್ಸಿಮಮ್ ಆಫ್ 3 numbers ಆರ್ ಬಿಗ್ಗೆಸ್ಟ್ ಆಫ್ 3 numbers ಎಕ್ಸ್ಪ್ಲೇನ್ ಮಾಡ್ರಿ. ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಪ್ಯಾರಾಮೀಟರ್ ಪಾಸಿಂಗ್. ಪ್ಯಾರಾಮೀಟರ್ ಪಾಸಿಂಗ್ ಅಂದ್ರೆ ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್ ಅಂತ 2 ಟೈಪ್ ಆಫ್ ಪ್ಯಾರಾಮೀಟರ್ ಪಾಸಿಂಗ್ ಮೆಕ್ಯಾನಿಸಮ್ ಬರುತ್ತೆ. ದಿಸ್ ಕಮ್ಸ್ ಅಂಡರ್ ಫಂಕ್ಷನ್ ಚಾಪ್ಟರ್. ಹೌ ಡು ಯು ಎಕ್ಸೆಸ್ ಮೆಂಬರ್ಸ್ ಆಫ್ ದಿ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ ಮೆಂಬರ್ಸ್ ಅನ್ನ ಹೇಗೆ ಎಕ್ಸೆಸ್ ಮಾಡ್ತೀವಿ? ಯೂಸಿಂಗ್ ಡಾಟ್ ಆಪರೇಟರ್. ಅದನ್ನ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ಬೇಕು. ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಥವಾ ಎಕ್ಸೆಸ್ ಮಾಡ್ತೀವಿ ಅಂತ ತೋರಿಸ್ಬೇಕಾಗುತ್ತೆ. ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಸಿ. ಫೀಚರ್ಸ್ ಆಫ್ ಸಿ ಏನೇನು ಬರುತ್ತೆ? ಶಾರ್ಟ್ ಆಗಿ 1 line ಎಕ್ಸ್ಪ್ಲನೇಷನ್ ಇಸ್ ಇನಫ್. ಎಕ್ಸ್ಪ್ಲೇನ್ ಸ್ಕ್ಯಾನ್ಎಫ್ ಅಂಡ್ ಪ್ರಿಂಟ್ಎಫ್ ಫಂಕ್ಷನ್ಸ್ ಇನ್ ಸಿ. ಸ್ಕ್ಯಾನ್ಎಫ್ ಅಂದ್ರೆ ಇಟ್ ಈಸ್ ಯೂಸ್ ಟು ರೀಡ್ ಅಂಡ್ ಪ್ರಿಂಟ್ಎಫ್ ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ. ಅದಕ್ಕೆ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ಆರ್ ಇನಫ್. ಡಿಫೈನ್ ಐಡೆಂಟಿಫೈರ್ಸ್ ಇನ್ ಸಿ. ಐಡೆಂಟಿಫೈರ್ಸ್ ಅಂದ್ರೆ ನೇಮ್ಸ್ ಗಿವನ್ ಟು ದಿ program elements. Some rules are there, you need to write all the rules. ಇದೇ ಐಡೆಂಟಿಫೈರ್ ಏನ್ ರೂಲ್ ಇರುತ್ತೋ ಅದು ವೇರಿಯೇಬಲ್ಗೂ ಅದೇ ರೂಲ್ ಇರುತ್ತೆ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋಕ್ಕೆ PTR divided by 100 ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ರೈಟ್ ದ ಪ್ರೋಗ್ರಾಮ್. Explain increment and decrement operators, just we have discussed. And write a C program to find factorial. Same. Explain switch statement along with syntax and example, and explain the for loop. Same questions ಇಲ್ಲಿ repeat ಆಗಿದೆ, you can observe. 1D array ಅಂದ್ರೆ ಏನು, how to declare and initialize. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ರಿ, no need to explain the things. Write a C program to find and ದಿ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಇದು ಲ್ಯಾಬ್ ಪ್ರೋಗ್ರಾಮ್ ಇರೋದ್ರಿಂದ ಈ ಕ್ವಶನ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಡಿಸ್ಕಸ್ ಎನಿ ಸ್ಟ್ರಿಂಗ್ ಫಂಕ್ಷನ್ಸ್. ಆಲ್ರೆಡಿ ನಾನು ಯಾವ್ಯಾವ ಹೇಳಿದ್ದೆ ಅವುಗಳನ್ನು ಯು ಕ್ಯಾನ್ ಡಿಸ್ಕಸ್. ರೈಟ್ ಎ ಸಿ ಪ್ರೋಗ್ರಾಮ್ ಟು ರೀಡ್ 2 strings ಟು ಡೆಮಾನ್ಸ್ಟ್ರೇಟ್ ಸ್ಟ್ರಿಂಗ್ ಫಂಕ್ಷನ್ಸ್. ಅಂದರೆ 2 ಸ್ಟ್ರಿಂಗ್ ಮೇಲೆ ಏನೇನು ಆಪರೇಷನ್ ಮಾಡ್ಬೋದು ನೀವು? ಕಾಂಕ್ಯಾಟ್ನೇಷನ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಆ 3 ಸ್ಟ್ರಿಂಗ್ ಫಂಕ್ಷನ್ಗಳನ್ನು ಒಳಗೊಂಡಿರುವಂತ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದ್ರೆ ಇಟ್ ಈಸ್ ಇನಫ್. ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಅಂಡ್ ಯೂನಿಯನ್. The same question has arrived earlier. Write a short note on structure. Structure ಅಂದ್ರೆ ಏನು? Syntax of creating a structure. Syntax of creating a structure variable. One example is enough. Example. Explain the different categories of UDF. Categories ಯಾವ ಬರ್ತವೆ? 4 categories are there. Function with arguments and a return value. Function with arguments with no return value. Function with no arguments and a return value. ಈ ತರ we have 4 categorizations. Categoriesಗೆ ಒಂದೊಂದು ಎಕ್ಸಾಂಪಲ್ ಕೊಟ್ರೆ ಸಾಕು. Then we have n Fibonacci sequence you can print. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ
or ಅದಕ್ಕೊಂದು simple program you can write. Explain basic structure, already we have discussed. What is the variable and states the rules. ಐಡೆಂಟಿಫೈಯರ್ ಏನು ರೂಲ್ಸ್ ಇರುತ್ತೋ ಸೇಮ್ ವೇರಿಯೇಬಲ್ಗೂ ಅದೇ ರೂಲ್ಸನ್ನು ನೀವು ಬರಿಬೇಕು. ಬಿಕಾಸ್ ಎವ್ರಿ ವೇರಿಯೇಬಲ್ ಈಸ್ ಆನ್ ಐಡೆಂಟಿಫೈಯರ್. ಎಕ್ಸ್ಪ್ಲೇನ್ಡ್ ಪ್ರಿಂಟ್ಎಫ್ ಆ್ಯಂಡ್ ಸ್ಕ್ಯಾನ್ಎಫ್, ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್. ರೈಟ್ ಎ ಸಿ ಪ್ರೋಗ್ರಾಮ್ ಟು ಕ್ಯಾಲ್ಕುಲೇಟ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್. ಏರಿಯಾಗೆ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡ್ತೀರಿ ಆ್ಯಂಡ್ ಸರ್ಕಂಫರೆನ್ಸ್ಗೆ 2πr ಅಂತ ಯೂಸ್ ಮಾಡ್ತೀರಿ. ವಾಟ್ ಈಸ್ ಅರಿಥಮೆಟಿಕ್ ಆಪರೇಟರ್ and state the precedence and associativity rule of an arithmetic operators. Arithmetic operator ಅಂದ್ರೆ ಏನು? Arithmetic operations ಮಾಡಕ್ಕೆ ಯೂಸ್ ಮಾಡ್ತೀವಿ ಪ್ಲಸ್ ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂಡ್ ಮಾಡ್ಯುಲಸ್ ಸಿಂಬಾಲ್. ಅವುಗಳ ಪ್ರೆಸಿಡೆನ್ಸ್ ನೀವು ಬರೀತೀರಿ. ಮೀನ್ಸ್ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ದೇ ಹ್ಯಾವ್ ಹೈಯೆಸ್ಟ್ ಪ್ರಯಾರಿಟಿ. ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಒಂದು ಎಕ್ಸಾಂಪಲ್ ಕೂಡ ಬರಿಬಹುದು. Explain switch statement with syntax and example. Already we have discussed. State the difference between while and do while. While is pre-test, do while is post-test. ಅದಕ್ಕೂ ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ. ಇದಕ್ಕೂ ಕೂಡ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಬರೀರಿ. ಆ್ಯಂಡ್ ಶೋ ದ ಫ್ಲೋ ಹೌ ಇಟ್ ವರ್ಕ್ಸ್. ಆ್ಯಂಡ್ ದಿಸ್ while is also called as entry control, do while is called as exit control. And while ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಒನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಡೂ ವೈಲ್ ಅಟ್ ಲೀಸ್ಟ್ ಒನ್ಸ್ ಆದರೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಪ್ರೋಗ್ರಾಮ್. ದೆನ್ ವಿ ಹ್ಯಾವ್ ವಾಟ್ ಈಸ್ ಆನ್ ಅರೇ, ಹೌ ಟು ಡಿಕ್ಲೇರ್ ಇನಿಷಿಯಲೈಸೇಷನ್ ಆಫ್ ಅರೇ. ಓಕೆ, ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ದಿ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರೇಸ್ ಅಂದರೆ ಡಯಾಗೋನಲ್ ಎಲಿಮೆಂಟ್ಸ್ಗಳನ್ನು ಎಡಿಷನ್ ಮಾಡ್ತಾ ಹೋಗ್ತೀವಿ. Explain any 2 string handling functions. ಎರಡು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಎಕ್ಸ್ಪ್ಲೇನ್ ಅಂದ್ರೆ ಏನು, ಅದಂದ್ರೆ ಏನು, ಅದಕ್ಕೆ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಇನಫ್. ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಲೆಂತ್ ಆಫ್ ಎ ಸ್ಟ್ರಿಂಗ್ ವಿದೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್. ಅಂದರೆ ಒಂದೊಂದೇ ಅಕ್ಷರಗಳನ್ನ ಕೌಂಟ್ ಮಾಡ್ತಾ ಹೋಗ್ತೀರಿ. ಯು ಹ್ಯಾವ್ ಲೆಂತ್ ಆಫ್ ಎ ಸ್ಟ್ರಿಂಗ್. ಎಕ್ಸ್ಪ್ಲೇನ್ ಫಂಕ್ಷನ್ ಡೆಫಿನಿಷನ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಫಂಕ್ಷನ್ ಡೆಫಿನಿಷನ್ ಅಂದರೆ ಮೇನ್ ಫಂಕ್ಷನ್ ಆ್ಯಕ್ಚುಯಲ್ ಟಾಸ್ಕ್ ಆಗೋ ಕೋಡ್ ಏನು ಬರಿತೀವಲ್ಲ, ದಟ್ ಈಸ್ ಕಾಲ್ಡ್ ದಿ ಫಂಕ್ಷನ್ ಡೆಫಿನಿಷನ್. ಅಲ್ಲಿ ಒಂದು ರಿಟರ್ನ್ ವ್ಯಾಲ್ಯೂ ಕೂಡ ಇರುತ್ತೆ, ರಿಟರ್ನ್ ಅಂತ ಬರಿಬೇಕಾಗುತ್ತೆ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಚೆಕ್ ಎ ನಂಬರ್ ಫಾರ್ ಪ್ರೈಮ್ ಬೈ ಯೂಸಿಂಗ್ ಈಸ್ ಪ್ರೈಮ್ ಫಂಕ್ಷನ್. ದಿಸ್ ಈಸ್ ಎ ಲ್ಯಾಬ್ ಪ್ರೋಗ್ರಾಮ್. ಈಸ್ ಪ್ರೈಮ್ ಅನ್ನೋ ಫಂಕ್ಷನ್ನ ನೀವೇ ಕ್ರಿಯೇಟ್ ಮಾಡಿ ಅದರ ಥ್ರೂ ದ ನಂಬರ್ ಈಸ್ ಪ್ರೈಮ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಡೆಫಿನಿಷನ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಸ್ಟ್ರಕ್ಚರ್ ಅಂದ್ರೇನು, ಅದಕ್ಕೆ ಡೆಫಿನಿಷನ್ ಬರೀರಿ. ಆ್ಯಂಡ್ ಹೌ ಟು ಡಿಫೈನ್ ದ ಸ್ಟ್ರಕ್ಚರ್, ಸಿಂಟ್ಯಾಕ್ಸ್ ಬರೀರಿ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್. ಡೈರೆಕ್ಟ್ಲಿ ಯು ಕ್ಯಾನ್ ಆನ್ಸರ್ ಇಟ್. ಸ್ಟ್ರಕ್ಚರ್ ಅಂದ್ರೆ ಏನು, ವಿಚ್ ಯೂಸಸ್ ಸ್ಟ್ರಕ್ಟ್ ಆಸ್ ದಿ ಕೀವರ್ಡ್, ಯೂನಿಯನ್ ಯೂಸಸ್ ಯೂನಿಯನ್ ಆಸ್ ದಿ ಕೀವರ್ಡ್. ಬಟ್ ದ ಮೇನ್ ಡಿಫರೆನ್ಸ್ ಇಸ್ ಸ್ಟ್ರಕ್ಚರಲ್ಲಿ ಪ್ರತಿಯೊಂದು ಮೆಂಬರ್ಗೆ ಅದರದೇ ಆದ ಮೆಮರಿ ಲೊಕೇಶನ್ ಅಲೋಕೇಟ್ ಆಗುತ್ತೆ. ಬಟ್ ಯೂನಿಯನ್ ಯೂಸಸ್ ದ ಶೇರ್ಡ್ ಮೆಮರಿ. ಯೂನಿಯನ್ ಸೇವ್ಸ್ ಮೋರ್ ಮೆಮರಿ ದ್ಯಾನ್ ಸ್ಟ್ರಕ್ಚರ್. ಈ ಥರ ನೀವು ಸಮ್ ಎಕ್ಸಾಂಪಲ್ ಕೊಡ್ಬೋದು. ನಿಮಗೆ ಡೈರೆಕ್ಟಾಗಿ ಎಕ್ಸಾಂಪಲ್ ಬರೆಯಕ್ಕೆ ಬರಲಿಲ್ಲ, ಡಿಫರೆನ್ಸಸ್ ಬರೆಯಕ್ಕೆ ಬರಲಿಲ್ಲ ಅಂದರೆ ಸ್ಟ್ರಕ್ಚರ್ ಅಂದರೆ ಏನು, ಯೂನಿಯನ್ ಅಂದರೆ ಏನು, ಹಿಂಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. Explain different types of constants. ನ್ಯೂಮರಿಕ್ ಆ್ಯಂಡ್ ನಾನ್ ನ್ಯೂಮರಿಕ್. ನ್ಯೂಮರಿಕಲ್ಲಿ ಇಂಟೀಜರ್, ರಿಯಲ್ ಅಂತ ಬರುತ್ತೆ. ನಾನ್ ನ್ಯೂಮರಿಕ್ನಲ್ಲಿ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಆ್ಯಂಡ್ ಸ್ಟ್ರಿಂಗ್ ಕಾನ್ಸ್ಟಂಟ್. ಅಗೇನ್ ಸ್ಟ್ರಕ್ಚರ್ ಆಫ್ ಸಿ ಕೇಳಿದ್ದಾರೆ. ವಾಟ್ ಆರ್ ಕೀವರ್ಡ್ಸ್ ಆ್ಯಂಡ್ ಟೋಕನ್ಸ್? ಕೀವರ್ಡ್ ಈಸ್ ಆಲ್ಸೋ ಒನ್ ಆಫ್ ದ ಟೋಕನ್. ಕೀವರ್ಡ್ ಅಂದರೆ ರಿಸರ್ವ್ಡ್ ವರ್ಡ್, ಟೋಕನ್ ಅಂದರೆ ಇಟ್ಸ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಪ್ರೋಗ್ರಾಮ್. ಅವು ಯಾವಂತ ಮೆನ್ಷನ್ ಮಾಡಬೇಕಷ್ಟೇ, ಡೋಂಟ್ ಎಕ್ಸ್ಪ್ಲೇನ್. ಡಿಫರೆನ್ಸ್ ಬಿಟ್ವೀನ್ ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ IO ಫಂಕ್ಷನ್ಸ್. ನಿಮ್ಗೆ ಡಿಫರೆನ್ಸ್ ಬರೆಯಕ್ಕೆ ಬರಲಿಲ್ಲ ಅಂದರೆ ಫಾರ್ಮ್ಯಾಟೆಡ್ IO ಅಂದರೆ ಏನಂತ ಬರೀರಿ, ಅನ್ಫಾರ್ಮ್ಯಾಟೆಡ್ IO ಫಂಕ್ಷನ್ಸ್ ಅಂದರೆ ಏನಂತ ಬರೆದ್ರೆ ಸಾಕು. ವಾಟ್ ಈಸ್ ಬ್ರಾಂಚಿಂಗ್? ಎಕ್ಸ್ಪ್ಲೇನ್ ವೆರೈಟಿ ಆಫ್ ಇಫ್ ಸ್ಟೇಟ್ಮೆಂಟ್. ಬ್ರಾಂಚಿಂಗ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತಾರೆ ಅದನ್ನು ಬರಿಬೇಕು. ಸೊ ದ್ಯಾಟ್ ಫ್ಲೋ ಆಫ್ ದ ಪ್ರೋಗ್ರಾಮ್
will change according to the condition. ಅದಕ್ಕೋಸ್ಕರ ಬ್ರಾಂಚಿಂಗ್ ಈಸ್ ನೆಸೆಸರಿ. ಇಫ್ ಅಲ್ಲಿ ಯಾವ ಬರುತ್ತೆ? ಸಿಂಪಲ್ ಇಫ್, ನೆಸ್ಟೆಡ್ ಇಫ್, ಎಲ್ಸ್ ಇಫ್, ಲ್ಯಾಡರ್. ಈ ತರ ನೀವು ವೆರೈಟೀಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಅಂದ್ರೆ ಏನು? ಜಸ್ಟ್ ಅದಂದ್ರೆ ಏನು? ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. Write a program to find biggest of three numbers, largest. Then explain logical and relational operators. Logical operators ಯಾವ ಬರ್ತಾವೆ? Logical and or not. Relational ಅಂದ್ರೆ greater than, less than or equal to, greater than or equal to, not equal to and equal to. ಇದನ್ನ ಜಸ್ಟ್ ಮೆನ್ಷನ್ ಮಾಡಿದ್ರೆ ಇಟ್ ಈಸ್ ಇನಫ್. ಅಂಡ್ ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ರಿ, ಲೈಕ್ ಎ ಗ್ರೇಟರ್ ದೆನ್ ಬಿ, ಎ ಲೆಸ್ ದೆನ್ ಬಿ, ಈ ತರ ನೀವು ಎಕ್ಸಾಂಪಲ್ ಕೊಡ್ಬೋದು ರಿಲೇಷನಲ್ ಆಪರೇಟರ್ಗೆ. ಡಿಫರೆನ್ಸ್ ಬಿಟ್ವೀನ್ ಬ್ರೇಕ್ ಅಂಡ್ ಕಂಟಿನ್ಯೂ. ಬ್ರೇಕ್ ಅಂದ್ರೆ ಏನು? ಕಂಟಿನ್ಯೂ ಅಂದ್ರೆ ಏನು? ಅಂಡ್ ಬ್ರೇಕ್ ಯಾವಾಗ ಯೂಸ್ ಮಾಡಬೇಕು, ಕಂಟಿನ್ಯೂ ಯಾವಾಗ ಯೂಸ್ ಮಾಡಬೇಕು, ಅವೆರಡು ಕಂಬೈಂಡ್ ಆಗಿರೋ ಒಂದು ಸಿಂಪಲ್ ಎಕ್ಸಾಂಪಲ್ ನೀವು ಕೊಡ್ಬೋದು. ವಾಟ್ ಈಸ್ ಸ್ಟ್ರಿಂಗ್ ಡಾಟ್ ಎಚ್? ಸ್ಟ್ರಿಂಗ್ ಡಾಟ್ ಎಚ್ ಅನ್ನೋದು ಒಂದು ಹೆಡರ್ ಫೈಲ್, ಅದರಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್ ಇರ್ತವೆ, ಅದನ್ನ ನಾವು ಯೂಸ್ ಮಾಡ್ಕೋತೀವಿ. ಬೇರೆ ಬೇರೆ ಸ್ಟ್ರಿಂಗ್ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡಂತ ಹೇಳಿದ್ದಾರೆ. Then find length of a string without using built-in function. It is a lab program. Go through it. Explain 1D and 2D arrays. 1D array ಅಂದ್ರೆ ಏನು? 2D array ಅಂದ್ರೆ ಏನು? Syntax and example of declaration is enough. Write a program to add two matrices. Direct program ಬರೆದ್ರೆ it is enough. It is a lab program. You should go through it. Explain with syntax declaration of functions. ಫಂಕ್ಷನ್ ಅನ್ನು ಹೇಗೆ ಡಿಕ್ಲೇರ್ ಮಾಡ್ತೀರಿ? ಆಕ್ಚುಲಿ ಇಟ್ ಈಸ್ ಫಂಕ್ಷನ್ ಡೆಫಿನಿಷನ್, ಅದ್ರ ಬಗ್ಗೆ ಬರಿಬೇಕು. ಎಕ್ಸ್ಪ್ಲೇನ್ ರಿಕರ್ಸಿವ್ ಫಂಕ್ಷನ್. ನಿಮ್ಮ ಸಿಲೆಬಸ್ಗಿದ್ರೆ ಗೋ ಥ್ರೂ ಇಟ್. ರಿಕರ್ಷನ್ ಅಂದ್ರೆ ಏನು? ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ದ ಫಂಕ್ಷನ್ ಇಟ್ ಸೆಲ್ಫ್. ಫಂಕ್ಷನ್ ತಂತಾನೆ ಅದನ್ನೇ ಎಕ್ಸಿಕ್ಯೂಟ್ ಮಾಡಿ ಮಾಡಿ ಫೈನಲಿ ಇಟ್ ಗಿವ್ಸ್ ಯು ದ ರಿಸಲ್ಟ್. ಫೈಂಡ್ ದಿ ಗಿವನ್ ನಂಬರ್ ಫಾರ್ ಪ್ರೈಮ್ ಯೂಸಿಂಗ್ ಫಂಕ್ಷನ್. ಅದೇ ಈಸ್ ಪ್ರೈಮ್ ಫಂಕ್ಷನ್ ಲ್ಯಾಬ್ ಪ್ರೋಗ್ರಾಮ್ ಅದನ್ನ ನೀವು ಬರಿಬಹುದು. ರೈಟ್ ಎ ಪ್ರೋಗ್ರಾಮ್ ಯೂಸಿಂಗ್ ಸ್ಟ್ರಕ್ಚರ್ ಟು ಸ್ಟೋರ್ ರೆಕಾರ್ಡ್ ಆಫ್ ಎನ್ ಸ್ಟೂಡೆಂಟ್ಸ್. ಎನ್ ಸ್ಟೂಡೆಂಟ್ ರೆಕಾರ್ಡ್ ಸ್ಟೋರ್ ಮಾಡುವಂತ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದ್ರೆ ಸಾಕು. ಲೈಕ್ ಯು ಕ್ಯಾನ್ ಹ್ಯಾವ್ ಅರೇ ಆಫ್ ಸ್ಟ್ರಕ್ಚರ್ಸ್. ಇಲ್ಲಿ ಅರೇ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡಿ ಡೇಟಾನ ಸ್ಟೋರ್ ಮಾಡಬೇಕು, ಅದೇ ಡೇಟಾನ ಪ್ರಿಂಟ್ ಮಾಡಬೇಕು. ಡಿಸ್ಕ್ರೈಬ್ ಪ್ರಿಂಟ್ ಎಫ್ ಅಂಡ್ ಸ್ಕ್ಯಾನ್ ಎಫ್. ಕಾಮನ್ ಆಗಿ ಕೇಳಿದಾರೆ ನೋಡಿ. ಸ್ವಿಚ್ ಸ್ಟೇಟ್ಮೆಂಟ್ ಕೂಡ ಮೋರ್ ಟೈಮ್ ದೇ ಹ್ಯಾವ್ ಆಸ್ಕ್ಡ್. ಡಿಸ್ಕಸ್ ಸಿಂಗಲ್ ಡೈಮೆನ್ಷನಲ್ ಅರೇ. ಅರೇನಲ್ಲಿ ಮೇ ಬಿ ಅರೇ ಅಂದ್ರೆ ಏನು ಅಥವಾ ಸಿಂಗಲ್ ಡೈಮೆನ್ಷನಲ್, ಡಬಲ್ ಡೈಮೆನ್ಷನಲ್ ಅಂದ್ರೆ ಏನು ಅಂತ ಡೆಫಿನೆಟ್ ಕ್ವಶನ್ ಯು ಮೇ ಗೆಟ್. ಅಗೇನ್ ದೇ ಹ್ಯಾವ್ ಆಸ್ಕ್ಡ್ ಸ್ಟ್ರಕ್ಚರ್ ಅಂಡ್ ಯೂನಿಯನ್ ಡಿಫರೆನ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ವೈಲ್ ಲೂಪ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ವೈಲ್ ಲೂಪ್ ಅಂದ್ರೆ ಏನು? ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ. ಅಲ್ಫಾಬೆಟ್ ಈಸ್ ಓವೆಲ್ ಆರ್ ನಾಟ್. ವಾಟ್ ಈಸ್ ಆನ್ ಐಡೆಂಟಿಫೈಯರ್? ರೂಲ್ಸ್ ನಾವು ಬರೀಬೇಕಾಗುತ್ತೆ. ಐಡೆಂಟಿಫೈಯರ್ ಅಂದ್ರೆ ಇಟ್ ಈಸ್ ದ ನೇಮ್ ಗಿವನ್ ಟು ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ರೂಲ್ಸ್ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಅಲ್ಫಾಬೆಟ್ ಇರಬೇಕು, ಅಂಡರ್ಸ್ಕೋರ್ ಇರಬಹುದು, ನೋ ಮೋರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಯೂಸ್ಡ್, ಕೀವರ್ಡ್ಸ್ ಕ್ಯಾನಾಟ್ ಬಿ ಯೂಸ್ಡ್ ಆಸ್ ಆನ್ ಐಡೆಂಟಿಫೈಯರ್. ಇದನ್ನೆಲ್ಲ ನೀವು ಬರಿಬಹುದು. ಡಿಸ್ಕ್ರೈಬ್ ಅರಿಥಮೆಟಿಕ್ ಆಪರೇಟರ್ಸ್. ಅರಿಥಮೆಟಿಕ್ ಆಪರೇಟರ್ ಅಂದ್ರೆ ಏನು? ಯಾವ್ಯಾವ ಅರಿಥಮೆಟಿಕ್ ಆಪರೇಟರ್ಸ್ ಬರ್ತವೆ, ಆಮೇಲೆ ಅವುಗಳನ್ನ ಹೇಗೆ ಯೂಸ್ ಮಾಡ್ತೀವಿ, ಯಾವುದಕ್ಕೆ ಯಾವ್ದು ಎಷ್ಟು ಪ್ರಯಾರಿಟಿ ಇದೆ ಅಂತ ಮೆನ್ಷನ್ ಮಾಡ್ರಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಆಡ್ ಟೂ ಮ್ಯಾಟ್ರೈಸಸ್. ಡೈರೆಕ್ಟ್ಲಿ ಯು ಹ್ಯಾವ್ ಒನ್ ಲ್ಯಾಬ್ ಪ್ರೋಗ್ರಾಮ್, ಗೋ ಥ್ರೂ ಇಟ್. Write a C program to illustrate difference between structure and union. This is also lab program. Andre adar artha ಏನು? You will get some lab programs also in your exam. So go through all of them. Explain string functions. This is common question you will get. These are some very very important questions I have taken from old question papers. If you have other questions to ask, you can ask in the comment box. Okay, thank you.